ರಾಜ್ಯ ನ್ಯಾಯಾಂಗ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಹಿರೇಮಗಳೂರಿನ ಎಚ್.ಇ. ಶ್ವೇತಾ ಅವರು 59ನೇ ಸ್ಥಾನ ಪಡೆದು ನ್ಯಾಯಾಧೀಶರಾಗಿ ಆಯ್ಕೆಯಾಗುವ ಮೂಲಕ ಚಿಕ್ಕಮಗಳೂರಿಗೆ ಹೆಮ್ಮೆ ತಂದಿದ್ದು, ತರಕಾರಿ ವ್ಯಾಪಾರಸ್ಥರಾದ ಈಶ್ವರ್ ಮತ್ತು ಕುಸುಮ ದಂಪತಿಗಳ ಹೆಮ್ಮೆಯ ಪುತ್ರಿಯಾದ ಶ್ವೇತಾ ಪರಿಶ್ರಮದಿಂದ ಯಾವ ಸಾಧನೆಯನ್ನಾದರೂ ಮಾಡಬಹುದು ಎಂದು ಸಾಬೀತುಪಡಿಸಿದ್ದು, ಇವರಿಗೆ ಹಿರೇಮಗಳೂರು ಮುತ್ತಿನಮ್ಮ ಹಾಗೂ ಕೆಂಚರಾಯಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇವರೆಲ್ಲರೂ ಸೇರಿ ಅವ್ರ ಮನೆಗೆ ಹೋಗಿ ಎಲ್ಲ ಒಂದು ಗೌರವವನ್ನು ಬಂದಿದ್ರು. ಇಂಥ ಸಂದರ್ಭದಲ್ಲಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಎಷ್ಟೊತ್ತಿಂದ ಮೊದಲ ಗ್ರಾಮಸ್ಥರು ಮುಖಂಡರು ಎಲ್ಲರೂ ಸೇರಿ ಕೂಡ ಅವ್ರು ಮಾಡಬೇಕು ಅಂತ ಒಂದು ಚರ್ಚೆ ಆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಗೌರವ ಅಂತ ಹೇಳಿ ಮತ್ತು ಹಾಗೆ ಸಮರ್ಪಣೆ ಮಾಡ್ತಾ ಇದ್ವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಆಗಿರ್ತಕ್ಕಂಥ ಎಲ್ಲ ನಮ್ಮೂರಿಗೆ ಹಿರಿಯ ಪದಾಧಿಕಾರಿಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ನಿಮಗೆ ದೇವಾಲಯ ಪರವಾಗಿ ಎಲ್ಲ ಮುಖಂಡರು ಕೂಡ ಹೆಚ್ಚಿನ ಕಾರ್ಯಗಳಾಗಲಿ. ಏನು ಇವತ್ತು ಹಿಂದಿನ ಕೂಡ ಎಲ್ಲರೂ ಕೂಡ ಮತದಾರದಲ್ಲಿ ಹಿರಿಯ ಚಿಕ್ಕ ವಯಸ್ಸು ಹಿರಿಯ ಸಾಧನೆ ಮಾಡಿದ್ದಾರೆ. ಶ್ವೇತಾ ಅವರು ಇವತ್ತು ಹಿರೇಮಗಳೂರು ಮೊದಲಿಗೆ ನಮಗೆ ದೊಡ್ಡ ಗೌರವ ಕೊಡಿ. ನಿಮ್ಮ ಮೂಲಕ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಯುವಕರು ವಿದ್ಯಾವನ್ನು ಕಲಿಯುವ ಮತ್ತು ಗ್ರಾಮ ಎಲ್ಲರೂ ಕೂಡ ಈಗ ಗಂಡರು ಅನಶ್ವನರು ಶಿವಣ್ಣರು ಸಂಜೆಯವರು ಎಲ್ಲರೂ ಈಗ ಕೂಡ ಕಾಲ ಸಾಧನೆ ಮಾಡಿ ಗೌರವ ತಂದಿದ್ದಾರೆ. ಇವರೆಲ್ಲ ಸಮ್ಮುಖ ಅಧ್ಯಕ್ಷ ಶಿವಮೂರ್ತಿ ರವಿಕುಮಾರ್ ಅವರು ಎಲ್ಲರೂ ಕೂಡ ಇವತ್ತು ಸೇರಿ ಗೌರವ ತಂದಿರೋದು ನಮಗೂ ಕೂಡ ಹೆಮ್ಮೆ ಅಂತ ನಾವು ಭಾವಿಸಿದ್ವಿ ಮೇಡಮ್ ಅವರೇ. ಹಾಗಾಗಿ ಇಂಥದ್ರಲ್ಲಿ ಎಲ್ಲರೂ ಕೂಡ ಸೇರು ಎಲ್ಲರೂ ಕೂಡ ಸೇರ್ತಾರೆ, ಎಲ್ಲ ಸೇರ್ತಾರೆ. ಮಾತಾದ್ರೆ ಒಂದು ವಿದ್ಯಾಗೋಸ್ಕರ ಬಾಬಾ ಸಾಹೇಬ್ ಹೇಳಿದ ಹಾಗೆ ಇವತ್ತು ಶಿಕ್ಷಣ ಅನ್ನೋದು ಕೂಡ ಆಗಿದ್ದಾರೆ. ನಮ್ಮ ಹಲವಾರು ಇನ್ನೂ ಎಲ್ಲರೂ ಕೂಡ 85 ಕಾಲೇಜ್ ಡಿಗ್ರಿ ಹೆಸರು ನಮ್ಮ ಸ್ವಾಮಿ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಕೂಡ ಇದೆ ಬೆಳೆಸ್ಕೊತಿಲ್ಲ ಅಂತ ಸಂತೋಷಿಸ್ತಾ ರಾಷ್ಟ್ರ ಮಾಡ್ಬೇಕಂತ. ಈ ಸಂದರ್ಭದಲ್ಲಿ ಹಿರೇಮಗಳೂರು ರಾಮಚಂದ್ರ, ಹಾಲಮ್ಮ, ಜಗದೀಶ್, ರವಿಕುಮಾರ್, ಪರಮೇಶ್, ಕೇಶವಮೂರ್ತಿ, ಶಿವಕುಮಾರ್, ವೆಂಕಟೇಶ್, ರಾಜು, ಗಂಗಾಧರ್, ಸಂಜಯ್, ಚಂದ್ರಯ್ಯ, ಓಂಕಾರೇಶ್, ಸಿಂಸನ್, ಉಮೇಶ್, ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು.